ಆಕಾಶವಾಣಿ ಮಂಗಳೂರು. ಶುಷ್ಕ ಕಣ್ಣುಗಳು ಈ ವಿಷಯದ ಕುರಿತು ಎಸ್ಡಿಎಂ ಕಣ್ಣಿನ ಆಸ್ಪತ್ರೆ ಬಳ್ಳಾಲ್ಬಾಗ್ ಇಲ್ಲಿ ಫೇಕೋ ಮತ್ತು ರಿಫ್ರಾಕ್ಟಿವ್ ಸರ್ಜರಿಯ ಕನ್ಸಲ್ಟೆಂಟ್ ಆಗಿರುವ ಡಾಕ್ಟರ್ ರಶ್ಮಿ ಶೆಟ್ಟಿ ಅವರೊಂದಿಗೆ ಸಂದರ್ಶಕರು ಲತೀಶ್ ಪಾಲ್ದಾನೆ. ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಶ್ಮಿ ಶೆಟ್ಟಿ, ಕನ್ಸಲ್ಟೆಂಟ್ ಫೇಕೋ ಅಂಡ್ ರಿಫ್ರಾಕ್ಟಿವ್ ಸರ್ಜರಿ, ಎಸ್ಡಿಎಂ ಕಣ್ಣಿನ ಆಸ್ಪತ್ರೆ ಬಳ್ಳಾಲ್ಬಾಗ್. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಇತ್ತೀಚೆಗೆ ನಾವು ಈ ಡ್ರೈ ಐಸ್ ಅಂದರೆ ಕಣ್ಣುಗಳು ಒಣಗುವಂತಹ ಒಂದು ಸಮಸ್ಯೆಯನ್ನ ಹೆಚ್ಚಾಗಿ ಕಾಣ್ತಾ ಇದ್ದೇವೆ. ಯಾಕೆ ಇದು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ? ಏನು ಕಾರಣ ಇದಕ್ಕೆ? ಕೆರಡು ಕಂಜಂಕ್ಟಿವೈಟಿಸ್ ಸಿಕ್ಕ ಅಂತ ಹೇಳ್ತೇವೆ ಡ್ರೈ ಐಸ್ಗೆ. ಇದು ಕಂಡೀಷನ್ ಅಲ್ಲಿ ನಾರ್ಮಲ್ ಕಣ್ಣು ಇನಫ್ ನಾರ್ಮಲ್ ಟಿಯರ್ಸ್ ಪ್ರೊಡ್ಯೂಸ್ ಮಾಡೋದಿಲ್ಲ, ಇಲ್ಲ ಪ್ರೊಡ್ಯೂಸ್ ಮಾಡೋ ಟಿಯರ್ ಇದು ಕ್ವಾಲಿಟಿ ಒಳ್ಳೆದಿರೋದಿಲ್ಲ, ಕಣ್ಣಿನ ನೀರಿನ ಕ್ವಾಲಿಟಿ ಚೆನ್ನಾಗಿರ್ಲಿಕ್ಕಿಲ್ಲ. ಆ ಸಿಚುವೇಶನ್ ನಲ್ಲಿ ಕಣ್ಣಿನ ಆರೋಗ್ಯ ಅಂದ್ರೆ ಕಣ್ಣಿನ ಪ್ರೊಟೆಕ್ಷನ್ ನಾರ್ಮಲಿ ಇರೋದಿಲ್ಲ. ಈ ತರ ಡ್ರೈ ಐ ಇದ್ದವರಿಗೆ ಕಣ್ಣಲ್ಲಿ ಚುಚ್ಚುವಂಥದ್ದು, ರೆಡ್ನೆಸ್, ಬ್ಲರ್ ಆಗುದು, ಕೆಲವು ಸಲ ಜಾಸ್ತಿ ನೀರು ಬರ್ತದೆ. ಆ ನೀರು ಬಂದ್ರೆ ಡ್ರೈ ಐಸ್ ಅಂತ ಹೇಳ್ತಾರ ಕೇಳಿದ್ರೆ ಈ ನೀರಿನ ಕ್ವಾಲಿಟಿ ನಾರ್ಮಲ್ ಟಿಯರ್ಸಿನಷ್ಟು ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಸೊ ಅದು ಕಣ್ಣಿನ ಕ್ವಾಲಿಟಿ ಅಂದ್ರೆ ಕಣ್ಣೀರಿನಲ್ಲಿ ಬರೀ ನೀರಿನ ಅಂಶ ಅಲ್ಲ, ಅದರಲ್ಲಿ ಆಯಿಲ್ ಇರ್ತದೆ, ಮ್ಯೂಕಸ್ ಇರ್ತದೆ, ವಾಟರ್ ಇರ್ತದೆ, ಮತ್ತೆ ಎಲೆಕ್ಟ್ರೋಲೈಟ್ಸ್. ಅದರ ಕ್ವಾಲಿಟಿ ಒಳ್ಳೇದಲ್ಲ ಅಂತ ಹೇಳಿದ್ರೆ ರಿಫ್ಲೆಕ್ಸ್ ಟಿಯರಿಂಗ್, ಈ ಕಣ್ಣಲ್ಲಿ ಇರಿಟೇಷನ್ ಆದಾಗ ಬರುವ ಕಣ್ಣಲ್ಲಿ ನೀರು, ನಾರ್ಮಲಿ ಸೆಕ್ರೀಟ್ ಆಗುವಂತ ಲೂಬ್ರಿಕೇಟಿಂಗ್ ನೀರು, ಕಣ್ಣಿನ ನೀರು, ಅದರದ್ದು ಕಾಂಪೋಸಿಷನ್ಸ್ ಬೇರೆ. ಈಗ ಇರಿಟೇಷನ್ ಆಗಿ ಬಂದಿರುವಂತ ಕಣ್ಣಲ್ಲಿ ನೀರು ಜಸ್ಟ್ ವಾಟರ್, ಇಟ್ ಜಸ್ಟ್ ಫ್ಲೋಸ್ ಔಟ್, ಇಟ್ ಡಸ್ ನಾಟ್ ಸ್ಟೇ ಇನ್ ದ ಐ ಅಂಡ್ ಇಟ್ ಡಸ್ ನಾಟ್ ಗಿವ್ ಯು ಎನಿ ಕಂಫರ್ಟ್ ಆರ್ ಪ್ರೊಟೆಕ್ಷನ್. ದಟ್ ಇಸ್ ಕಾಲ್ಡ್ ಅಸ್ ರಿಫ್ಲೆಕ್ಸ್ ಸ್ಟಿಯರಿಂಗ್. ದಟ್ ಈಸ್ ನಾಟ್ ಹೆಲ್ಪ್ಫುಲ್ ಇನ್ ಡ್ರೈ ಐಸ್. ಇದು ಈಗಿನ ಕಾಲದಲ್ಲಿ ಯಾಕೆ ತುಂಬಾ ಕಾಮನ್ ಅಂತ ಹೇಳಿದ್ರೆ, ಒಂದು AC ಯೂಸೇಜ್, ಇನ್ಕ್ರೀಸ್ ಸ್ಕ್ರೀನ್ ಟೈಮ್, ಮತ್ತೆ ಕ್ವಾಲಿಟಿ ಆಫ್ ಏರ್ ಆಲ್ಸೋ, ಪೊಲ್ಯೂಷನ್ ಎಲ್ಲ ಕೂಡ ಅದು ಡ್ರೈ ಐಸ್ಗೆ ಎಫೆಕ್ಟ್ ಆಗುತ್ತೆ. ಕೆಲವು ಮೆಡಿಕಲ್ ಕಂಡೀಷನ್ಸ್, ಆಟೋ ಇಮ್ಯೂನ್ ಡಿಸಾರ್ಡರ್, ಜಾಯಿಂಟ್ ಪೇನ್ಸ್, ಮತ್ತೆ ಕೆಲವು ಮೆಡಿಕೇಶನ್ ಕೂಡ ಡ್ರೈ ಐಸ್ ಬರುವ ಪಾಸಿಬಿಲಿಟಿ ಇದೆ. ಯಾವೆಲ್ಲ ಮೆಡಿಕಲ್ ಕಂಡೀಷನ್ಸ್ ಇಂದಾಗಿ ಈ ಡ್ರೈ ಐಸ್ ಬರುತ್ತೆ? ಕೆಲವು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಇರ್ತವೆ, ಜಾಗ್ರನ್ ಸಿಂಡ್ರೋಮ್, ರುಮಟೆಡ್ ಆರ್ಥರೈಟಿಸ್, ಈ ತರ ಕಂಡೀಷನ್, ಮತ್ತೆ ವೈಟಮಿನ್ ಡೆಫಿಷಿಯನ್ಸಿ ಕೂಡ. ಈ ತರ ಕಂಡೀಷನ್ ಇರುವಾಗ ಟಿಯರ್ ಫಿಲ್ಮ್ ಎಫೆಕ್ಟ್ ಆಗ್ತದೆ, ಡ್ರೈ ಐಸ್ ಇರ್ತದೆ. ಕೆಲವು ಮೆಡಿಕೇಶನ್ಸ್ ತಗೊಳ್ಳುವಾಗ ಕೂಡ ಡ್ರೈ ಐ ಎಫೆಕ್ಟ್ ಆಗುವ, ಅಂದ್ರೆ ಕಣ್ಣಿಗೆ ಡ್ರೈ ಐ ಕಂಡೀಷನ್ ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ. ಲೈಕ್ ಆಂಟಿ ಆಂಗ್ಸೈಟಿ ಮೆಡಿಕೇಶನ್ಸ್, ಆಂಟಿ ಡಿಪ್ರೆಸೆಂಟ್ಸ್, ಆಂಟಿ ಅಲರ್ಜಿ ಮೆಡಿಕೇಶನ್ಸ್. ಈ ಮೆಡಿಸಿನ್ಸ್ ಎಲ್ಲ ನೋಟೋರಿಯಸ್ ಡ್ರೈ ಐಸ್ ಮಾಡಲಿಕ್ಕೆ. ಸೊ ನಾವು ಬೇರೆ ಕಾರಣಕ್ಕೆ ಯಾವುದೋ ಔಷಧಿ ತಗೊಳ್ತಾ ಇರುವಾಗಲೂ ಕೂಡ ನಿಮಗೆ ಡ್ರೈ ಐ ಸಿಂಪ್ಟಮ್ಸ್ ಇದ್ರೆ ದೆನ್ ಯು ವಿಲ್ ಹ್ಯಾವ್ ಟು ಇವ್ಯಾಲ್ಯೂಯೇಟ್. ಡಾಕ್ಟರ್, ಈಗ ನೀವು ಹೇಳಿದ್ರಿ ಸ್ಕ್ರೀನ್ ಬಳಕೆಯಿಂದ ಕೂಡ ಡ್ರೈ ಐಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ, ಅದು ಹೇಗೆ? ಬ್ಲಿಂಕಿಂಗ್ ರೇಟ್ ಸಿಗ್ನಿಫಿಕೆಂಟ್ಲಿ ಕಡಿಮೆ ಆಗ್ತದೆ. ಸ್ಕ್ರೀನ್ ನೋಡ್ತಾ ಇರುವಾಗ ಯು ವಿಲ್ ನಾಟ್ ಬಿ ಕಾನ್ಶಿಯಸ್ ಟು ಬ್ಲಿಂಕ್ ಇನಫ್, ಯು ವಿಲ್ ಬಿ ಜಸ್ಟ್ ಕಾನ್ಸಂಟ್ರೇಟಿಂಗ್ ಅಂಡ್ ಲುಕಿಂಗ್ ಎಟ್ ದ ಸ್ಕ್ರೀನ್. ಆಗ ಬ್ಲಿಂಕ್ ಮಾಡೋದು ಕಡಿಮೆ ಆಗ್ತದೆ. ಬ್ಲಿಂಕ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್ ಟು ಕೀಪ್ ಟಿಯರ್ ಫಿಲ್ಮ್ ಸ್ಟೆಬಿಲಿಟಿ. ಈಗ ಮುಖ್ಯವಾಗಿ ಡ್ರೈ ಐಸ್ ಅಂತ ಮಾತಾಡ್ತಾ ಇದ್ದೇವೆ, ಹೌದು, ಆದ್ರೆ ಕಣ್ಣಲ್ಲಿ ಆ ತೇವಾಂಶ ಇರಬೇಕು ಅನ್ನುವಂಥದ್ದು ಯಾಕೆ ಮುಖ್ಯ ಆಗುತ್ತೆ? ಕಣ್ಣಲ್ಲಿ ತೇವಾಂಶ ಇಲ್ಲದೆ ಇದ್ರೆ ಕಣ್ಣು ಡ್ರೈ ಆಗಿ ಹೋಗ್ತದೆ. ಕಣ್ಣಿನ ಹೆಲ್ತ್ ಇಸ್ ಟೋಟ್ಲಿ ಡಿಪೆಂಡೆಂಟ್ ಆನ್ ದ ಮಾಯಿಶ್ಚರ್ ಆನ್ ದ ಕಾರ್ನಿಯಾ. ಕಣ್ಣಲ್ಲಿ ಈ ಕ್ಲಾರಿಟಿ, ಕಾರ್ನಿಯಾ ಅಂತ ಹೇಳಿದ್ರೆ ನಮ್ಮ ಕಣ್ಣಿನ ಫ್ರಂಟ್ ಪಾರ್ಟ್ ವಿಚ್ ಇಸ್ ಟ್ರಾನ್ಸ್ಪರೆಂಟ್. ಅದು ನೀವು ಈಗ ಕಣ್ಣು ತುಂಬಾ ಹೊತ್ತು ಕಣ್ಣು ಮುಚ್ಚದೆ ನೋಡ್ತಾ ಇದ್ರೆ ಸ್ವಲ್ಪ ಹೊತ್ತಲ್ಲಿ ನಿಮಗೆ ಕಣ್ಣು ಉರಿಯಾಗಿ ಕಣ್ಣು ನೀವೇ ತನ್ನಿಂತಾಗಿ ಕ್ಲೋಸ್ ಮಾಡ್ತೀರಿ. ನಾರ್ಮಲ್ ಐಸ್ ಡೂ ದ್ಯಾಟ್. ಯಾಕಂದ್ರೆ ಕಣ್ಣು ಡ್ರೈ ಆದಾಗ ಇಟ್ಸ್ ನಾಟ್ ಕಂಫರ್ಟೇಬಲ್, ದ ಟಿಯರ್ ಫಿಲ್ಮ್ ಬ್ರೇಕ್ಸ್ ಅಂಡ್ ದೆನ್ ಆ ಬ್ರೇಕ್ ಆದಾಗ ನೀವು ಕಣ್ಣು ಮುಚ್ಚಿ ಅದನ್ನ ನಾರ್ಮಲ್ ಮಾಡ್ತೀರಿ. ಡ್ರೈ ಐಸ್ ಇದ್ದವರಿಗೆ ಕಾನ್ಸ್ಟೆಂಟ್ಲಿ ಆ ಫೀಲಿಂಗ್ ಇರ್ತದೆ, ಕಣ್ಣಲ್ಲಿ ಡ್ರೈ ಆಗಿರುವಂಥದ್ದು. ಡ್ರೈ ಆದಾಗ ವಿಷನ್ ಕ್ಲಾರಿಟಿ ಹೋಗ್ತದೆ, ಕಣ್ಣು ರೆಡ್ನೆಸ್ ಸ್ಟಾರ್ಟ್ ಆಗ್ತದೆ, ಪ್ರಿಕ್ಕಿಂಗ್ ಸೆನ್ಸೇಷನ್ ಬರ್ತದೆ. ದೀಸ್ ಆರ್ ಆಲ್ ಇನ್ ಮೈಲ್ಡ್ ಸಿಂಪ್ಟಮ್ಸ್. ಸಿವಿಯರ್ ಆಗ್ತಾ ಹೋದಾಗ ಸಿಂಪ್ಟಮ್ಸ್ ಸಿವಿಯರ್ ಆಗುತ್ತೆ. ತುಂಬಾನೇ ಅಂದ್ರೆ ಕಣ್ಣಲ್ಲಿ ರೆಡ್ನೆಸ್, ಅಲ್ಸರ್ಸ್ ಅಂತ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಕೂಡ ಇದೆ. ಡಾಕ್ಟರ್, ಈಗ ನನಗೆ ಡ್ರೈ ಐಸ್ ಇದೆ ಅಂತ ಹೇಳಿ ನನಗೆ ಹೇಗೆ ಗೊತ್ತಾಗುತ್ತೆ? ಡ್ರೈ ಐಸ್ ಕ್ಯಾನ್ ಪ್ರೆಸೆಂಟ್ ಇನ್ ವೇರಿಯಸ್ ವೇಸ್. ರೆಡ್ನೆಸ್ ಕ್ಯಾನ್ ಹ್ಯಾಪನ್, ತುರಿಕೆ ಇರ್ಬೋದು, ಇಚ್ಚಿಂಗ್ ಕ್ಯಾನ್ ಹ್ಯಾಪನ್, ಪ್ರಿಕ್ಕಿಂಗ್ ಸೆನ್ಸೇಷನ್ ಇರ್ಬೋದು, ಟೈರ್ಡ್ನೆಸ್ ಇರ್ಬೋದು, ಕೆಲವು ಸಲ ಬ್ಲರಿಂಗ್ ಆಫ್ ವಿಷನ್ ಬರ್ತದೆ. ಈ ತರ ಕಾನ್ಸ್ಟೆಂಟ್ಲಿ. ಅಂಡ್ ಇಫ್ ಯು ನೋಟಿಸ್ ಡಿಪೆಂಡಿಂಗ್ ಆನ್ ಯುವರ್ ವರ್ಕ್ ಯು ಆರ್ ಡೂಯಿಂಗ್, ಸ್ಕ್ರೀನ್ ನೋಡ್ತಾ ಇದ್ದವರಾದ್ರೆ ಹೇಳ್ತಾರೆ ನಮಗೆ ಸ್ಕ್ರೀನ್ ನೋಡಿ ಸ್ವಲ್ಪ ಒಂದು ಫ್ಯೂ ಅವರ್ಸ್ ಆದ್ಮೇಲೆ ಈ ತರ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ ಅಂತ. ಸೊ ದೀಸ್ ಕೈಂಡ್ ಆಫ್ ಸಿಂಪ್ಟಮ್ಸ್ ಇದ್ರೆ ಇಟ್ಸ್ ಮೋಸ್ಟ್ ಲೈಕ್ಲಿ ಟು ಬಿ dry eye. Dry eye is a very common symptoms which is overlooked. So dry eye can be presenting in a whole lot of various symptoms. ಈಗ ಇದಕ್ಕೆ ಯಾವೆಲ್ಲ ಪರೀಕ್ಷೆಗಳನ್ನು ಮಾಡ್ತೀರಾ ನೀವು?
ಕ್ಲಿನಿಕಲಿ ನಾವು ಬಂದಾಗ ಹಾಸ್ಪಿಟಲ್ನಲ್ಲಿ ವಿ ಡೂ ಅ ಕ್ಲಿನಿಕಲ್ ಎಕ್ಸಾಮಿನೇಷನ್ ಯೂಸಿಂಗ್ ಅ ಸ್ಲಿಟ್ ಲ್ಯಾಂಪ್. ನಮ್ಮಲ್ಲಿ ಒಂದು ಮಷಿನ್ ಇದೆ, ಮೈಕ್ರೋಸ್ಕೋಪ್ ಥರ. ನೋಡಿಬಿಟ್ಟು ಕಣ್ಣಿನ ಸರ್ಫೇಸ್ ನೋಡ್ತೇವೆ. ಟಿಯರ್ ಫಿಲ್ಮ್ ಅಂತ ಹೇಳ್ತೇವಲ್ಲ, ದೇರ್ ಇಸ್ ಅ ಥಿನ್ ಲೇಯರ್ ಆಫ್ ಟಿಯರ್ ಫಿಲ್ಮ್ ಆನ್ ಯುವರ್ ಐ. ವಿ ಹ್ಯಾವ್ ಅ ಲುಕ್ ಎಟ್ ಇಟ್. ಅದರಲ್ಲಿ ಏನಾದರೂ ಡೆಬ್ರೀಸ್ ಇದೆಯಾ, ಕಣ್ಣಿಗೆ ಏನು ಎಫೆಕ್ಟ್ ಆಗಿದೆ ಅದೆಲ್ಲ ನೋಡ್ತೇವೆ. ಎಷ್ಟು ಟಿಯರ್ ಪ್ರೊಡಕ್ಷನ್ ಆಗಿದೆ ಅಂತ ವಿ ಕ್ಯಾನ್ ಮೆಜರ್ ಇಟ್. ವಿ ಕ್ಯಾನ್ ಡೂ ಫ್ಯೂ ಟೆಸ್ಟ್ ಟು ಸಿ ವಿಚ್ ದರ್ ಆರ್ ಟಿಯರ್ ಫಿಲ್ಮ್ ವಿಲ್ ಹ್ಯಾವ್ ಫ್ಯೂ ಲೇಯರ್ಸ್ ಇನ್ ಇಟ್. ಅದರಲ್ಲಿ ಯಾವ ಲೇಯರ್ ಎಫೆಕ್ಟ್ ಆಗಿದೆ ಅಂತ ನೋಡ್ಬೋದು. ಕಣ್ಣಲ್ಲಿ ಬೇರೆ ಏನಾದರೂ ಕಾಸ್ ಇದೆಯಾ ಡ್ರೈ ಐಸಿಗೆ ಅಂತಲೂ ಕೂಡ ನೋಡ್ಬೋದು. ದೀಸ್ ಆರ್ ದ ಟೆಸ್ಟ್ ವಿ ಡೂ ಕ್ಲಿನಿಕಲ್. ಆ್ಯಂಡ್ ಇದರಲ್ಲೂ ನಮಗೆ ಕಾಸ್ ಸಿಕ್ಕಲಿಲ್ಲ ಅಂತ ಹೇಳಿದರೆ ವಿ ಗೋ ಫಾರ್ ಮೋರ್ ಇನ್ವೆಸ್ಟಿಗೇಷನ್ಸ್. ಕಣ್ಣಲ್ಲಿ ನೀರು ಬರುವಂಥ ಗ್ರಂಥಿ ಏನಾದರೂ ಎಫೆಕ್ಟ್ ಆಗಿದೆಯಾ, ಬ್ಲಡ್ಡಲ್ಲಿ ಏನಾದರೂ ತೊಂದರೆ ಇದೆಯಾ, ಏನಾದರೂ ಆಟೋಇಮ್ಯೂನ್ ಡಿಸಾರ್ಡರ್ ಇದೆಯಾ, ಅದನ್ನೆಲ್ಲ ಇವ್ಯಾಲ್ಯೂಯೇಟ್ ಮಾಡ್ಲಿಕ್ಕೆ ಆಗ್ತದೆ. ದೀಸ್ ಆರ್ ಇಫ್ ಯು ಡೋಂಟ್ ಫೈಂಡ್ ಅ ಕಾಸ್ ಇನ್ ಪ್ರಿಲಿಮಿನರಿ ಟೆಸ್ಟ್ ವಿ ಗೋ ಹೈಯರ್ ಆ್ಯಂಡ್ ಹೈಯರ್. ಈಗ ಈ ಒಂದು ಕಾರಣವನ್ನು ಹುಡುಕುವಂಥದ್ದು ಟ್ರೀಟ್ಮೆಂಟ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? See, the dry eye will be just a presenting, but the root cause should be treated. ಈಗ ನಾವು ಡ್ರೈ ಐ ಜಸ್ಟ್ ಲೂಬ್ರಿಕೇಶನ್ ಕೊಟ್ಟು ವೆರಿ ಅರ್ಲಿ ಸಿಂಪಲ್ ಡ್ರೈ ಐ ಕೇಸಸ್ ಕ್ಯಾನ್ ಗೆಟ್ ಕ್ಯೂರ್ಡ್. ಆದರೆ ಅದಕ್ಕೇನಾದರೂ ಬೇರೆ ಕಾರಣದಿಂದ ಡ್ರೈ ಐ ಬಂದರೆ ವಿ ನೀಡ್ ಟು ಟ್ರೀಟ್ ದ ಕಾಸ್ ವೈ ಡ್ರೈ ಐ ಇಸ್ ಹ್ಯಾಪನಿಂಗ್. ಯಾವ ರೀತಿಯಾದಂಥ ಚಿಕಿತ್ಸೆಗಳಿರ್ತವೆ ಇದಕ್ಕೆ? ಇಫ್ ದ ಡ್ರೈ ಐ ಇಸ್ ಬಿಕಾಸ್ ಆಫ್ ಸ್ಕ್ರೀನ್, ವಿ ಗಿವ್ ಪ್ರಿಲಿಮಿನರಿ ಟೆಸ್ಟ್ ಇವೆಲ್ಲ ಮಾಡಿಬಿಟ್ಟು ಸ್ಕ್ರೀನಿಂದ ಏನೇನು ಥರ ಅವಾಯ್ಡ್ ಮಾಡ್ಬೋದು, ಯಾವ ಥರ ಟ್ರೀಟ್ಮೆಂಟ್ ಕೊಡ್ಬೋದು, ವಿ ಅಡ್ವೈಸ್. ಇಟ್ಸ್ ಲಾಟ್ ಆಫ್ ಲೈಫ್ ಸ್ಟೈಲ್ ಚೇಂಜಸ್ ವಿಲ್ ಹೆಲ್ಪ್. ಅದಲ್ಲ ಅವ್ರಿಗೆ ಏನಾದರೂ ಕಣ್ಣಿನಲ್ಲಿಯೇ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ನಾವು ಮೆಬೆಮಿನ್ ಗ್ಲ್ಯಾಂಡ್ ಡಿಸ್ಫಂಕ್ಷನ್ ಅಂತ ಹೇಳ್ತೇವೆ. ಕಣ್ಣಲ್ಲಿ ಆಯಿಲ್ ಗ್ಲ್ಯಾಂಡ್ಸ್ ಬ್ಲಾಕ್ ಆಗಿರ್ತದೆ. ಅದಕ್ಕೆ ಹೇಗೆ ಟ್ರೀಟ್ಮೆಂಟ್, ಮನೇಲಿ ಏನು ಮಾಡ್ಬೋದು, ಇಲ್ಲ ಮನೆಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟದ್ದು ವರ್ಕ್ ಆಗಲಿಲ್ಲ ಅಂತ ಹೇಳಿದರೆ ನಾವು ಹಾಸ್ಪಿಟಲಲ್ಲಿ ಕ್ಲಿನಿಕಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ಬೋದು, ಹಾಟ್ ಫರ್ಮೆಂಟೇಷನ್, ಮಸಾಜ್ ಟ್ರೀಟ್ಮೆಂಟ್ ಅದೆಲ್ಲ ಅವೈಲೇಬಲ್ ಇದೆ. ಅದನ್ನು ಮಾಡ್ಬೋದು. ಅದು ಮೆಬೊಮೈಟಿಸ್ ಆಯಿತು. ಬೇರೆ ಸಿಸ್ಟಮಿಕ್ ಕಾಸಸ್ ಅಂದರೆ ದೇಹದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದು ನಿಮಗೆ ಡ್ರೈ ಐ ಬರ್ತಾ ಇದ್ದರೆ ಅದನ್ನು ನಾವು ಟ್ರೀಟ್ ಮಾಡಬೇಕಾಗ್ತದೆ. ಜಾಯಿಂಟ್ ಪೇನ್ಸ್, ಆಟೋಇಮ್ಯೂನ್ ಡಿಸಾರ್ಡರ್ಸ್, ಅದನ್ನು ನಾವು ಟ್ರೀಟ್ ಮಾಡಿಬಿಟ್ಟು ಅದು ಕಂಟ್ರೋಲ್ ಇತ್ತಂದರೆ ದೆನ್ ದ ಡ್ರೈ ಐ ಆಲ್ಸೋ ವಿಲ್ ಗೆಟ್ ಬೆಟರ್. ಈಗ ತಾವು ಹೇಳಿದ್ರಿ ಲೈಫ್ ಸ್ಟೈಲ್ ಚೇಂಜಸ್ ಕೆಲವೊಮ್ಮೆ ಮಾಡಬೇಕಾಗುತ್ತೆ ಅಂತ ಹೇಳಿ, ಯಾವ ರೀತಿ ಮಾಡ್ಕೋಬೇಕು? ಒನ್ ಇಸ್ ಡ್ರಿಂಕ್ ಇನಫ್ ವಾಟರ್, ಹೈಡ್ರೇಷನ್ ಚೆನ್ನಾಗಿರಬೇಕು. ಈಟ್ ನ್ಯೂಟ್ರಿಷಿಯಸ್ ಫುಡ್, ವೈಟಮಿನ್ ಎ, B12, D. ಯಾವ ಥರ ಫುಡ್ ಅಂದರೆ ಈಗ ಕಲರ್ಡ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್, ಸ್ಪ್ರೌಟ್ಸ್, ಸನ್ ಎಕ್ಸ್ಪೋಜರ್, ಮತ್ತು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ಗೋಸ್ಕರ ಇದು ವಾಲ್ನಟ್ಸ್ ಅಂತ, ನಟ್ಸ್ ಅಂಥದ್ದೆಲ್ಲ ಇಟ್ಸ್ ಗುಡ್. ದೀಸ್ ಪ್ರೊಡ್ಯೂಸ್ ಗುಡ್ ಕ್ವಾಲಿಟಿ ಟಿಯರ್ಸ್. ಓಕೆ. ಆ್ಯಂಡ್ ದೆನ್ ಡಿಹೈಡ್ರೇಟಿಂಗ್ ಡಯಟ್ ಅಂತ ಹೇಳ್ತೇವೆ. ಕಾಫಿ, ಆಲ್ಕೋಹಾಲ್, ಆಲ್ ದ್ಯಾಟ್ ಶುಡ್ ಬಿ ಕಟ್ ಡೌನ್. ಕಾನ್ಷಿಯಸ್ ಬ್ಲಿಂಕಿಂಗ್, ವೆನ್ ವಿ ಆರ್ ವರ್ಕಿಂಗ್ ಆನ್ ಸ್ಕ್ರೀನ್ಸ್ ಬ್ಲಿಂಕ್ ಮಾಡಬೇಕು ಕಾನ್ಷಿಯಸ್ ಆಗಿ. ಸ್ಟೇರ್ ಮಾಡ್ತಾ ಇದ್ದರೆ ಕಣ್ಣು ಡ್ರೈ ಆಗಿಬಿಡುತ್ತೆ. ಆ್ಯಂಡ್ ಐ ಮೇಕಪ್ ಏನೋ ಯೂಸ್ ಮಾಡುವವರಾದರೆ ಅದನ್ನು ರಾತ್ರಿ ಕಂಪ್ಲೀಟ್ಲಿ ತೆಗಿಬೇಕು. ಓಕೆ. ಆ್ಯಂಡ್ ರೆಗ್ಯುಲರ್ ಐ ಚೆಕಪ್ಸ್ ಆಲ್ಸೋ ವಿಲ್ ಹೆಲ್ಪ್ ಅಸ್ ಫೈಂಡ್ ಇಫ್ ದೆರ್ ಇಸ್ ಎನಿ ಸಿಂಪ್ಟಮ್ ಆರ್ ಕಾಸ್ ಫಾರ್ ಡ್ರೈ ಐ. ರೆಗ್ಯುಲರ್ ಚೆಕಪ್ ಎಷ್ಟು ಮುಖ್ಯ ಮತ್ತು ಯಾರು ಮಾಡಿಸ್ಬೇಕಾಗತ್ತೆ? 40 years ಆದಮೇಲೆ ಕಣ್ಣಿನ ರೆಗ್ಯುಲರ್ ಚೆಕಪ್ ಮಾಡೋದು ಇಂಪಾರ್ಟೆಂಟ್. ಮತ್ತು ಬೇರೆ ಹೆಲ್ತ್ ಪ್ರಾಬ್ಲಮ್ಸ್ ಲೈಕ್ ಕ್ರಾನಿಕ್ ಡಿಸೀಸಸ್, DBP, ಶುಗರ್, ಜಾಯಿಂಟ್ ಪೇನ್ಸ್ ಅಂಥವರು ರೆಗ್ಯುಲರ್ಲಿ, ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಡ್ರೈ ಐ ಆಗಲಿ ಬೇರೆ ಕಣ್ಣಿನ ಏನೇ ತೊಂದರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೂ ಕೂಡ ಯು ಹ್ಯಾವ್ ಟು ರೆಗ್ಯುಲರ್ಲಿ ಚೆಕ್ ಯುವರ್ ಐಸ್. ಈಗ ಇತ್ತೀಚೆಗೆ ನಾವು ಸ್ಕ್ರೀನ್ ಇಲ್ಲದೆ ಬದುಕಲಿಕ್ಕೆ ಆಗಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿದ್ದೇವೆ. ಎಲ್ಲರೂ ಕೂಡ ಮೊಬೈಲನ್ನು ಬಳಸ್ತಾರೆ, ಕಂಪ್ಯೂಟರ್ನ ಬಳಸ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಈ ಡ್ರೈ ಐಸಿಂದ ತಪ್ಪಿಸ್ಕೊಳ್ಳಿಕ್ಕೆ ಏನಾದರೂ ವ್ಯಾಯಾಮಗಳು, ಎಕ್ಸಸೈಸ್ಗಳು ಇದೆಯಾ ಡಾಕ್ಟ್ರೇ? Yeah, definitely. Screen users 20-20-20 rule anta, it's a very well known rule for screen users to follow. ಏನಂದರೆ ಈಗ 20 minutes ನೀವು ಕೆಲಸ ಮಾಡಿದರೆ 20 ಸೆಕೆಂಡ್ ಅಷ್ಟು ಟೈಮ್ ನೀವು 20 feet ಅವೇ ಏನಾದರೂ ಒಂದು ಆಬ್ಜೆಕ್ಟನ್ನು ಫೋಕಸ್ ಮಾಡಬೇಕು. ಸೊ ಕಂಟಿನ್ಯೂಸ್ ಫೋಕಸ್ ಆನ್ ಸ್ಕ್ರೀನ್, in between take a break and look at something 20 feet away for 20 seconds. ಹಾಗೆ ಮಾಡುವಾಗ ನ್ಯಾಚುರಲಿ ಬ್ಲಿಂಕ್ ಮಾಡಬೇಕು. ಈ ಥರ ಮಾಡಿದರೆ ಫೋಕಸ್ ಚೇಂಜಸ್ ಫ್ರಮ್ ಸ್ಕ್ರೀನ್ ಟು ಡಿಸ್ಟೆನ್ಸ್, ದಟ್ ಅಕಾಮಡೇಷನ್ ಅಂತ ಹೇಳ್ತೇವೆ ನಾವು. ಕಾನ್ಸ್ಟೆಂಟ್ ಫೋಕಸ್ ಮಾಡೋದು ಚೇಂಜ್ ಆಗ್ತದೆ, ಆ ಐ ಟಯರ್ಡ್ನೆಸ್ಸು ಕಡಿಮೆ ಆಗ್ತದೆ. ಆ್ಯಂಡ್ ದೆನ್ ಕಂಪ್ಯೂಟರ್ ಯೂಸರ್ಸ್ ಇನಫ್ ಬ್ಲಿಂಕ್ ಮಾಡಬೇಕು. ಅವರಿಗೆ ನೆನಪಾಗೋದಿಲ್ಲ ಅಂತ ಹೇಳಿದ್ರೆ ನೆನಪು ಮಾಡಲಿಕ್ಕೆ ಸ್ಕ್ರೀನ್ ಮೇಲೆ ಹಾಕ್ಕೊಳ್ಬೋದು ಬ್ಲಿಂಕ್, ರಿಮೆಂಬರ್ ಟು ಬ್ಲಿಂಕ್ ಅಂತ ರಿಮೈಂಡರ್ ಹಾಕ್ಕೊಂಡ್ರೆ ಯು ಬ್ಲಿಂಕ್ ಇನಫ್. ಓಕೆ. ಆ್ಯಂಡ್ ದೆನ್ ಸ್ಕ್ರೀನ್ ಸೆಟ್ಟಿಂಗ್ ಶುಡ್ ಬಿ ಆಪ್ಟಿಮಲ್. ಈಗ ಕಾಂಟ್ರಾಸ್ಟ್, ಫಾಂಟ್ size, brightness, everything should be comfortably kept. It should not be too glaring or hurting your eyes. And screen position ಹೇಗಿರಬೇಕಂದ್ರೆ ಕಿಟಕಿದು ಆಪೋಸಿಟ್ ಅಂದರೆ ಲೈಟ್ ಇಂದ ಆಪೋಸಿಟ್ ಇರಬಾರ್ದು. ಗ್ಲೇರ್ ಆ್ಯಂಡ್ ಗ್ಲೇರ್, ಕಂಪ್ಯೂಟರ್ ಸ್ಕ್ರೀನ್ ಗ್ಲೇರ್ ಶುಡ್ ನಾಟ್ ಕಮ್ ಟುಗೆದರ್. ಕೀಪ್ ಇಟ್ ಕಂಫರ್ಟೇಬ್ಲಿ, ಮೇ ಬಿ 90 degree ಫ್ರಮ್ ದ ವಿಂಡೋ. ತಲೆ ಮೇಲೆ ಇರುವಂಥ ಲೈಟ್ ಕೂಡ ಸಾಫ್ಟ್ ಲೈಟ್ ಇರಬೇಕು. ಆ್ಯಂಡ್ ಈ AC, ವೆಂಟ್, ಫ್ಯಾನ್ ಅದೆಲ್ಲ ಮುಖಕ್ಕೆ ಡೈರೆಕ್ಟ್ಲಿ ಹೊಡಿಬಾರ್ದು. ಸೊ ದ್ಯಾಟ್ ವಿಲ್ ಡ್ರೈ ಔಟ್ ಯುವರ್ ಐಸ್ ವೆರಿ ಫಾಸ್ಟ್. So, and your screen should be at your arm's distance and a little below your eye level, 3 to 4 inches below your eye level. And then artificial tears, if you're using it for a long time, use preservative free and you can use it for a long time comfortably to keep your eyes moist and comfortable.
ಈಗ ತಾವು ಬ್ಲಿಂಕಿಂಗ್ ಬಗ್ಗೆ ಹೇಳಿದ್ರೆ ಅಂದ್ರೆ ಕಣ್ಣು ಮಿಟಕಿಸುವಂಥದ್ದು, ಇದು ಯಾಕೆ ಮುಖ್ಯ ಆಗುತ್ತೆ? ಮತ್ತೆ ಈಗ ಸರಿಯಾಗಿ ನೀರು ಕುಡಿಯುವಂಥದ್ದು ಅಂದ್ರೆ ಹೈಡ್ರೇಟ್ ಆಗಿರುವಂಥದ್ದು ಇದು ಕೂಡ ಮುಖ್ಯ ಆಗುತ್ತಾ? ಬ್ಲಿಂಕಿಂಗ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಬ್ಲಿಂಕಿಂಗ್ ಪ್ರಾಸೆಸ್ ಅಲ್ಲಿ ಕಣ್ಣಿನ ನೀರು ಪ್ರೊಡ್ಯೂಸ್ ಆಗೋ ಗ್ರಂಥಿಯಿಂದ ಕಣ್ಣಿನ ಸರ್ಫೇಸ್ ಮೇಲೆ ಸ್ಪ್ರೆಡ್ ಮಾಡುವಂತ ಮೆಕ್ಯಾನಿಸಮೇ ಬ್ಲಿಂಕಿಂಗ್. ಸೊ ಬ್ಲಿಂಕಿಂಗ್ ಅರ್ಧ ಬ್ಲಿಂಕಿಂಗ್ ಮಾಡಿದ್ರೆ ಯೂಸ್ ಇಲ್ಲ. ಫುಲ್ ಬ್ಲಿಂಕ್ ಅಂದ್ರೆ ರೆಪ್ಪೆಗಳು ಟಚ್ ಆಗಬೇಕು, ಟಚ್ ಈಚ್ ಅದರ್. ದಟ್ಸ್ ವೆನ್ ದೇರ್ ಇಸ್ ಎಫೆಕ್ಟಿವ್ ಟಿಯರ್ ಫಿಲ್ಮ್ ಆನ್ ಯೋರ್ ಆಕ್ಯುಲರ್ ಸರ್ಫೇಸ್. ಓಕೆ, ದ್ಯಾಟ್ ಈಸ್ ಇಂಪಾರ್ಟೆಂಟ್ ಅಂಡ್ ದ್ಯಾಟ್ ಗೆಟ್ಸ್ ಎಫೆಕ್ಟೆಡ್ ವೆನ್ ಯು ವಾಚ್ ಅ ಲಾಟ್ ಆಫ್ ಸ್ಕ್ರೀನ್. ಓಕೆ, ಅದು ಮತ್ತೆ ಹೈಡ್ರೇಷನ್ ಆಫ್ ಕೋರ್ಸ್ ಇಂಪಾರ್ಟೆಂಟ್. ನೀವು ಡಿಹೈಡ್ರೇಟ್ ಆಗಿದ್ರೆ ಯು ವೋಂಟ್ ಪ್ರೊಡ್ಯೂಸ್ ಇನಫ್ ವಾಟರ್, ಯು ಡೋಂಟ್ ಹ್ಯಾವ್ ಇನಫ್ ವಾಟರ್ ಇನ್ ಯೋರ್ ಬಾಡಿ ಟು ಪ್ರೊಡ್ಯೂಸ್ ಟಿಯರ್ಸ್. ವಾಟರ್ ಇಸ್ ಅನ್ ಎಸೆನ್ಷಿಯಲ್ ಕಾಂಪೊನೆಂಟ್ ಆಫ್ ಟಿಯರ್. ಸೊ ಹೈಡ್ರೇಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಹಾಗೆ ಈ ಚಿಕಿತ್ಸೆ ಅನ್ನುವಂಥದ್ದು ಇದು ಜೀವನ ಪೂರ್ತಿ ಮಾಡಬೇಕಾಗುತ್ತಾ ಅಥವಾ ಅದನ್ನ ಸಂಪೂರ್ಣವಾಗಿ ತಡೆಗಟ್ಟಲಿಕ್ಕೆ ಅಥವಾ ಸಂಪೂರ್ಣವಾಗಿ ಡ್ರೈ ಐಸ್ನಿಂದ ಮುಕ್ತಿ ಪಡೆಯಲಿಕ್ಕೆ ಸಾಧ್ಯ ಇದೆಯಾ? No, you can't completely cure dry eye with one treatment. ಡ್ರೈ ಐ ಅಂತ ಹೇಳೋದು ಇಟ್ಸ್ ಅ ಡೇ ಟು ಡೇ ಥಿಂಗ್. ಯು ಟೇಕ್ ಪ್ರಿಕಾಷನ್ಸ್, ಮೇಕ್ ಚೇಂಜಸ್ ಇನ್ ಯುವರ್ ಲೈಫ್ ಸ್ಟೈಲ್, the dry eye possibility, and even if it is there, it can be tackled. There's no cure for dry eye. Dry eye is not an actual disease to take one time treatment and it's over. It's not like that. Dry eye ನಮ್ಮ ಲೈಫ್ ಸ್ಟೈಲಿಗೆ ಇಟ್ಸ್ two sides of a same coin. It will go on with our lifestyle, so we should modify our lifestyle. We need to take precautions to prevent it. ಸಂಪೂರ್ಣವಾಗಿ ಗುಣ ಆಗದಿದ್ರು ನಾವು ಅದನ್ನ ಪದೇ ಪದೇ ಅದಕ್ಕೆ ಬೇಕಾದಂತಹ ಕ್ರಮಗಳನ್ನು ತಗೊಳ್ಳೋದ್ರ ಮೂಲಕ ಅದನ್ನ ನಿಯಂತ್ರಣದಲ್ಲಿ ಇಟ್ಕೋಬಹುದು ಅಂತ ಹೇಳ್ತಾ ಇದ್ದೀರಾ. ಡಾಕ್ಟರ್, ಈಗ ಮನೆಯಲ್ಲಿ ಏನಾದ್ರೂ ಚಿಕಿತ್ಸೆಗಳನ್ನ ಮಾಡ್ಕೋಬಹುದಾ? ನೋಡಿ, ಹೀಟ್ ಥೆರಪಿ ಅಂತ ಒಂದಿದೆ, ಮೆಬೋಮಿನ್ ಗ್ಲ್ಯಾಂಡ್ ಡಿಸ್ಫಂಕ್ಷನ್ ಡ್ರೈ ಐಸಿಗೆ. ಇದರಲ್ಲಿ ಕಣ್ಣಿನ ನೀರಿನಲ್ಲಿ ಮೇಲಿನ ಒಂದು ಲೇಯರ್ ಆಯಿಲ್ ಲೇಯರ್. ಸೊ ಕಣ್ಣಿನ ಗ್ರಂಥಿ ಆಯಿಲ್ ಗ್ಲ್ಯಾಂಡ್ಸ್ ಬ್ಲಾಕ್ ಆಗಿದ್ರೆ ಡ್ರೈ ಐಸ್ ಕ್ಯಾನ್ ಹ್ಯಾಪನ್. ಆ ಕ್ವಾಲಿಟಿ ಆಫ್ ಟಿಯರ್ಸ್ ಇಂಪ್ರೂವ್ ಮಾಡಲಿಕ್ಕೆ ಎಟ್ ಹೋಮ್ ವಿದೌಟ್ ಎನಿ ಕಾಸ್ಟ್ ವಿ ಕ್ಯಾನ್ ಡೂ ದಿಸ್ ಟ್ರೀಟ್ಮೆಂಟ್. ಬಿಸಿ ನೀರಿಗೆ ಕ್ಲೀನ್ ಬಟ್ಟೆ ಹಾಕಿಬಿಟ್ಟು ಹಿಂಡಿ ಕಣ್ಣಿನ ಮೇಲೆ, ರೆಪ್ಪೆ ಮೇಲೆ ಕ್ಲೋಸ್ ಮಾಡಿ ಕಣ್ಣಿನ ರೆಪ್ಪೆ ಮೇಲೆ ಇಡೋದು. ಯು ಕ್ಯಾನ್ ಕೀಪ್ ಇಟ್ ಫಾರ್ ಆಸ್ ಲಾಂಗ್ ಆಸ್ ಯು ವಾಂಟ್ ಅಂಡ್ ಆಸ್ ವಾರ್ಮ್ ಆಸ್ ಯು ಕ್ಯಾನ್ ಬೇರ್. ಚೆಕ್ ದ ಹೀಟ್ ಬಿಫೋರ್ ಯು ಡೂ ದಟ್ and then keep it, and then you can actually vertically, like upper lid, you just massage gently up from top to bottom, and lower lid down to up. ಈ ಥರ ಜೆಂಟಲ್ ಮಸಾಜ್ ಮಾಡಿದರೆ the oil glands which are blocked opens up. Okay, this is a costless treatment you can do at home for dry eyes. If this does not work or for some reason you can't do it, there are therapies like this available which will cost you. Okay, that can be done in clinic. ಈಗ ತಾವು ನಮ್ಮ ಕೇಳುಗರಿಗೆ ಅವರು ಯಾವ ರೀತಿಯಾಗಿ ತಮ್ಮ ಕಣ್ಣುಗಳ ಆರೈಕೆನ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಸಣ್ಣ ಸಣ್ಣ ಲೈಫ್ ಸ್ಟೈಲ್ ಚೇಂಜಸ್ ಲೈಕ್ ಸರಿಯಾಗಿ ನೀರು ಕುಡುವಂಥದ್ದು, ಹ್ಯಾವಿಂಗ್ ಹೆಲ್ದಿ ನ್ಯೂಟ್ರಿಷಿಯಸ್ ಡಯಟ್, ಕಟಿಂಗ್ ಡೌನ್ ಆನ್ ಆಲ್ಕೋಹಾಲ್, ಸ್ಕ್ರೀನ್ ಯೂಸಸ್ ತುಂಬ ಪ್ರಿಕಾಷನ್ಸ್ ತಗೊಳ್ಬೇಕಾಗತ್ತೆ, ಲೈಕ್ ಬ್ಲಿಂಕಿಂಗ್ ಇನಫ್, ಲೈಟ್ ಬ್ರೈಟ್ನೆಸ್ ಅಂಥದ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳುವಂಥದ್ದು, AC ಯೂಸ್ ಮಾಡುವಾಗ ಹ್ಯೂಮಿಡಿಫೈಯರ್ ಯೂಸ್ ಮಾಡಿದರೆ ಹೆಲ್ಪ್ ಆಗ್ತದೆ, ಆ್ಯಂಡ್ ದೆನ್ ಔಟ್ಡೋರ್ ಹೋಗುವಾಗ ಪ್ರೊಟೆಕ್ಟಿವ್ ಗಾಗಲ್ಸ್. All that will make a lot of difference. And if symptoms are there, or if your dry eyes ತುಂಬ ಟೈಮಿಂದನೂ ಇದೆ, ನಿಮಗೆ ಪ್ರಾಬ್ಲಮ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ you'll have to visit a eye surgeon. And then ಯಾಕೆ ಆಗ್ತಾ ಇದೆ, ಯಾಕೆ ಕಮ್ಮಿ ಆಗ್ತಾ ಇಲ್ಲ, is there any other cause, is there any root cause which needs to be treated ಅಂತ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಬೇಕಾಗ್ತದೆ. ಅಂದ್ರೆ ಅದರ ಮೂಲ ಕಾರಣವನ್ನು ಪತ್ತೆ ಹಚ್ಚೋದು ಕೂಡ ಮುಖ್ಯ ಆಗುತ್ತೆ ಅಂತ. ಧನ್ಯವಾದಗಳು ಡಾಕ್ಟರ್. ಇಷ್ಟೊತ್ತು ನಮಗೆ ಈ ಡ್ರೈ ಐಸ್ ಸಮಸ್ಯೆ ಏನಿದೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಇದುವರೆಗೆ ಶುಷ್ಕ ಕಣ್ಣುಗಳು ಈ ವಿಷಯದ ಕುರಿತು SDM ಕಣ್ಣಿನ ಆಸ್ಪತ್ರೆ ಬಳ್ಳಾಲ್ ಬಾಗ್ ಇಲ್ಲಿ ಫೇಕೋ ಮತ್ತು ರಿಫ್ರಾಕ್ಟಿವ್ ಸರ್ಜರಿಯ ಕನ್ಸಲ್ಟೆಂಟ್ ಆಗಿರುವ ಡಾಕ್ಟರ್ ರಶ್ಮಿ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಲತೀಶ್ ಪಾಲ್ದಾನೆ.